ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ರೀಡಿಂಗ್ ಯಾರಿಗಂದ್ರೆ, ಸೊ ನೀವು ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ರೆ, ಸೊ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಕನ್ಫರ್ಮೇಷನ್ ಇದ್ದರೆ, ಸೊ ಈ ರೀಡಿಂಗ್ ನಿಮಗಾಗಿ. ಮತ್ತು ಮದುವೆ ಆಗಿರುತ್ತೆ, ಸೊ ನೀವು ಅವರಿಂದ ಸಪ್ರೇಷನ್ ಆಗಿದ್ರೆ, ಬಟ್ ಆ ವ್ಯಕ್ತಿ ನಿಮ್ಮನ್ನು ಮಾತ್ರ ಪ್ರೀತಿ ಮಾಡ್ತಾಯಿದ್ರು ಅಂತ ಕನ್ಫರ್ಮೇಷನ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ರೀಡಿಂಗ್ ನಿಮಗೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ನೋಡ್ಕೊಂಡಿದ್ರೆ, ಸೊ ಈ ರೀಡಿಂಗು ನಿಮಗಲ್ಲ. ಸೊ ಆ ವ್ಯಕ್ತಿ ಕೂಡ ನಿಮಗೋಸ್ಕರನೇ ಜೆನ್ಯನ್ ಆಗಿದ್ದಾರೆ ಅಂದರೆ ಈ ರೀಡಿಂಗ್ ನಿಮಗಾಗಿ ಅಷ್ಟೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಇವ್ರನ್ನ ಅಪ್ರೋಚ್ ಮಾಡ್ತಾರ, ಮತ್ತೆ ಕಾಂಟ್ಯಾಕ್ಟ್ಗೆ ಅಪ್ರೋಚ್ ಮಾಡ್ತಾರ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ಗೆ ಅಪ್ರೋಚ್ ಮಾಡ್ತಾರ, ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತಷ್ಟೇ. ಸೊ ನಿಮ್ಮ ಲೈಫ್ಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಸೊ ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ಎಲ್ಲರ ಲೈಫ್ಗೂ ರೆಸೊನೇಟ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನ ಮಾತ್ರ ಈ ರೀಡಿಂಗಲ್ಲಿ ತಗೊಳ್ಳಿ. ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮತ್ತು ಅಪ್ರೋಚ್ ಮಾಡ್ತಾರಂದರೆ ನೋಡೋಣ. ಈಗ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದೀರೋ ಅವರು ಸಪ್ರೇಷನ್ಗೆ ಹೋಗಿದ್ರ. ಈಗ ಇಬ್ಬರು ನಿಮ್ಮ ಪ್ರೀತಿನ ಹುಡುಕ್ತಾ ಇದ್ದೀರ. ಸೊ ನಿಮ್ಮ ವ್ಯಕ್ತಿಗಾಗಿ ನೀವು ತುಂಬ ಏನಂತಾರೆ ಅದನ್ನ, ನಿಮ್ಮ ವ್ಯಕ್ತಿಗಾಗಿ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿಗೋಸ್ಕರ ನೀವು ತುಂಬ ಚಡಪಡಿಸ್ತಾಯಿದ್ರ. ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರೆ. ಸೊ ಅದಕ್ಕೋಸ್ಕರ ಅವರು ಅವ್ರ ಲೈಫಲ್ಲಿ ಇವಾಗ ಸಿಂಗಲ್ ಆಗಿದ್ದಾರೆ. ಸೊ ಅವ್ರಿಗೂ ಅಷ್ಟೇ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅವರು ತುಂಬ ದುಃಖದಲ್ಲಿದ್ದಾರೆ ಇವಾಗ. ಆದರೂ ಕೂಡ ಏನೋ ಜೀವನ ಹೇಗೋ ಮುಂದೆ ಹೋಗ್ತಾಯಿದೆ ಅಂತ ಅವರು ನೋಡಿ. ನಿಮ್ಗೆ ಹೇಗೆ ಹೇಳೋದೊಂದು, ಈ ಟ್ಯಾರೋಟ್ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾರೆ. ಸೊ ಅಲ್ಲಿ ಲ್ಯಾಂಪ್ ಇಟ್ಕೊಂಡು ಅಲ್ಲೇ ನಿಂತಿದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ಸ್ಟಕ್ ಆಗಿದ್ದಾರೆ. ಅವ್ರಿಗೂ ತುಂಬ ಕಷ್ಟಗಳು ಅನ್ನೋದಿದೆ. ಅವರು ತುಂಬ ಕಷ್ಟಪಡ್ತಾಯಿದ್ದಾರೆ. ಸೊ ಅವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರೀತಿನ ಕಳ್ಕೊಂಡು ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಖಂಡಿತ. ಸೊ ನೀವು ಜಾಸ್ತಿ ಪ್ರಯತ್ನ ಮಾಡಬೇಕಷ್ಟೆ. ನೋಡಿ, ಅವರು 4 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಕಳ್ಕೊಳೋದ್ರ ಭಯದಲ್ಲೇ ಇದ್ದಾರೆ. ನಿಮ್ಮನ್ನು ಅವ್ರು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದನೇ ಇದ್ದಾರೆ. ಯಾಕೆ ಆ ಥರ ಭಯ ಇದೆ ಅಂದರೆ, ಅವ್ರಿಗೆ ಮೋಸ್ಟ್ಲಿ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ನನಗಿಲ್ಲಿ ಜಾಸ್ತಿ ಏನು ಕಾಣಿಸ್ತಿದೆ ಅಂದರೆ ಪ್ರೆಜರು, ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ ಅನ್ನೋದಿದೆ. ಮೋಸ್ಟ್ಲಿ ಅವ್ರ ಫ್ಯಾಮ್ಲಿಗೋಸ್ಕರ ಅನಿಸುತ್ತೆ ನಿಮ್ಮನ್ನು, ನಿಮ್ಮಿಬ್ಬರ ಮಧ್ಯೆ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಕಮ್ಯುನಿಕೇಷನ್ಸು, ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ಸು ಎಲ್ಲ ಬಂದಿರೋದು ಅನಿಸುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಈ ಕಾರ್ಡಲ್ಲಿ 4 ಆಫ್ ಪೆಂಟಿಕಲ್ಸ್ ಇದೆ. ಆ ವ್ಯಕ್ತಿ ಆ ಪೆಂಟಿಕಲ್ಸ್ನ ಹಿಡಿದಿಟ್ಕೊಂಡಿದ್ದಾನೆ, ಎಲ್ಲೂ ಬಿಡ್ತಾಯಿಲ್ಲ. ಸೊ ಈ ರೀಸನ್ ಏನಂದರೆ, ಅವ್ರ ಫ್ಯಾಮ್ಲಿ ಇರ್ಬೋದು ಮೋಸ್ಟ್ಲಿ. ನಿಮ್ಮ ಪ್ರೀತಿ ಅವ್ರಿಗೆ ಗೊತ್ತಾಗಿರ್ಬೋದು. ಸೊ ಅವರು ಅಪೋಸ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಗೇನು ಹೇಳ್ತಾ ಇಲ್ಲ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ಅವರು ನಿಮ್ಮನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇಟ್ಟಿದ್ದಾರೆ. ಬಟ್ ಆದರೆ ನೀವು ಅಂದರೆ ತುಂಬ ಪ್ರೀತಿ ಇದೆ. ಸೊ ಅದಕ್ಕೋಸ್ಕರ ಅವರೇ ಇವಾಗ ಒಂಟಿಯಾಗಿದ್ದಾರೆ. ಸೊ ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕಾಗಿದ್ರೆ ಸುಮ್ಮನೆ ಅವರು ಸೈಲೆಂಟಾಗಿದ್ದಾರೆ. ಸೊ ಸೊಸೈಟಿ ಪ್ರಾಬ್ಲಮ್ಸ್, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅಥವಾ ಅವರು ಮನೇಲಿ ಮದರೋ ಫಾದರೋ, ಸೊ ಯಾರೋ ಒಬ್ಬ ರಿಲೇಟಿವ್ಸೋ ಯಾರೋ ಅವ್ರ ಒಂದು ಪ್ರೀತಿನ ಅಪೋಸ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ, ಟೆನ್ಷನ್ನು, ಒಂದು ಮನಸ್ಸಿನಲ್ಲಿ ಗೊಂದಲ, ಪ್ರಾಬ್ಲಮ್ಸು ಆ ವ್ಯಕ್ತಿನ ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಪ್ರೀತಿಸೋಂಥ ವ್ಯಕ್ತಿ ನಿಮಗೇನು ರಿಪ್ಲೈ ಮಾಡ್ತಾಯಿಲ್ಲ. ಅವರು ನಿಮಗೆ ರಿಪ್ಲೈ ಮಾಡಿ ಒಂದು 4 ಮಂತ್ಸ್ ಆಗಿರ್ಬೋದು, ಅಥವಾ 4 ಇಯರ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ಪ್ರೀತಿಯಲ್ಲಿ ಬಿದ್ದು ಒಂದು 4 ವರ್ಷ ಅಥವಾ ಆಗಿರ್ಬೋದು, ಅಥವಾ ನೀವಿಬ್ಬರು ಪ್ರೀತಿ ಬ್ರೇಕಪ್ ಆಗಿ ಒಂದು 4 ಮಂತ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಇರೋದು ಒಂದು 4 ಮಂತ್ಸ್ನಿಂದ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರ. ಮತ್ತು ಸ್ಟಾರ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೋಸ್ಕರ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಅದರ ಪ್ರಯತ್ನಗಳೆಲ್ಲ ವಿಫಲ ಅನ್ನೋದಾಗ್ತಾಯಿದೆ. ಅವರು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ದಾರೆ, ಬಟ್ ಆದರೆ ಅವರೊಂದು ಪ್ರಯತ್ನಗಳೆಲ್ಲ ವ್ಯರ್ಥ ಆಗ್ತಾಯಿದೆ. ಅಂದರೆ ನಿಮ್ಗೆ ಹೇಳ್ತಾ ಇಲ್ಲ ಅವ್ರು ಏನೇನು ಪ್ರಯತ್ನ ಮಾಡ್ತಾಯಿದ್ರು ಅಂತ. ನಿಮ್ಗೆ ಹೇಳ್ತಾ ಇಲ್ಲ ಅವರು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಸೊ ಅದರಿಂದ ನಿಮಗೆ ಪ್ರಾಬ್ಲಮ್ ಬರ್ಬೋದಂತ ಅವ್ರು ಹೇಳ್ತಾ ಇಲ್ಲ ಅಷ್ಟೇ.
ಸೊ ಅವರು ಒಂದು ಫ್ಯಾಮ್ಲಿ ಕಡೆಯಿಂದನೋ ಅಥವಾ ಅವರು ಒಂದು ಸೊಸೈಟಿ ಪ್ರಾಬ್ಲಮ್ಸೋ ಅಥವಾ ಏನೋ ಪರ್ಸ್ನಲ್ ಪ್ರಾಬ್ಲಮ್ಸೋ ಆ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಒಂದು ಡಿಸ್ಟರ್ಬ್ ಮಾಡ್ಬೋದು ಅಂತ ಅವರು ನಿಮಗೆ ಅಪ್ರೋಚ್ ಮಾಡ್ತಲ್ಲ, ಕಾಂಟ್ಯಾಕ್ಟ್ ಮಾಡ್ತಲ್ಲ. ಸೊ ಅವರೊಂದು ಪ್ರಯತ್ನಗಳೆಲ್ಲ ಅವ್ರಿಗೂ ಫೇಲಿಯರ್ ಅನ್ನೋದು ಆಗ್ತಾಯಿದೆ. ಸೊ ನೀವು ಪ್ರಯತ್ನ ಮಾಡ್ತಾಯಿದ್ರೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ನೋಡಿ, ಮತ್ತೆ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಮೋಸ್ಟ್ಲಿ ನೀವು ತುಂಬ ಅಪ್ರೋಚ್ ಮಾಡಿದರೆ ಆ ವ್ಯಕ್ತಿ ಕೂಡ ಅಪ್ರೋಚ್ ಆಗ್ತಾರೆ. ಬಟ್ ಇಲ್ಲಿ ಯಾಕೆ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿದ್ರಂದರೆ, ಸೊ ಅವ್ರ ಮನೇಲಿ ಅವ್ರು ಯಾರೋ ಒಪ್ತಾ ಇಲ್ಲ ಅನಿಸುತ್ತೆ ಅವರು ನಿಮ್ಮ ಪ್ರೀತಿನ. ನೀವಿಬ್ಬರು ಮೋಸ್ಟ್ಲಿ ಬೇರೆ ಬೇರೆ ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಇರ್ಬೋದು, ಡಿಫ್ರೆನ್ಸ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ನಿಮ್ಮಿಬ್ರಿಗೂ ಆಸ್ತಿ ಪಾಸ್ತಿ ಫೈನಾನ್ಷಿಯಲ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಜಾಬ್ ಪ್ರಾಬ್ಲಮ್ ಇರ್ಬೋದು. ನಿಮ್ಮೊಂದು ಜಾಬ್ ಬೇರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಜಾಬ್ ಬೇರೆ. ಸೊ ಈ ಒಂದು ಎಲ್ಲ ಕಾರಣಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ನಾವಿಬ್ಬರು ಒಂದಾಗ್ತೀವೋ ಇಲ್ವೋ, ಅಥವಾ ನಮ್ಮ ಒಂದು ಡ್ರೀಮ್ ಫುಲ್ಫಿಲ್ ಆಗುತ್ತೋ ಇಲ್ವೋ, ನಾನು ಪ್ರೀತಿಸೋಂಥ ವ್ಯಕ್ತಿ ಜೊತೆ ಮತ್ತೆ ಅಂದರೆ ಸೇರ್ತೀನೋ ಇಲ್ವೋ, ಅವರೆಲ್ಲಿ ನನ್ನಿಂದ ದೂರ ಆಗಿಬಿಡ್ತಾರೆ ಅಂತ ಅವರು ಕೂಡ ಅಷ್ಟೇ. ಆದಷ್ಟು ಬೇಗ ನಮ್ಮ ಪ್ರೀತಿ ಸರಿ ಹೋಗಲಿ ಅಂತ ಅವರು ಕೂಡ ದೇವ್ರನ್ನ ರಿಕ್ವೆಸ್ಟ್ ಮಾಡೋದಿರ್ಬೋದು, ಪ್ರಾರ್ಥನೆ ಮಾಡೋದಿರ್ಬೋದು, ದೇವಸ್ಥಾನಗಳಿಗೆ ಹೋಗೋದಿರ್ಬೋದು, ಅಥವಾ ಮನಸ್ಸಿನಲ್ಲೇ ಒಂದು ವೇಳೆ ದೇವಸ್ಥಾನಗಳಿಗೆ ಹೋಗ್ದಿರೋನ ಯಾರನ್ನಾದ್ರೂ ಗೈಡ್ ತೊಗೊಳ್ತಾ ಇರ್ಬೋದು, ಯಾರ್ದಾದ್ರೂ ಮಾರ್ಗದರ್ಶನ ಗೈಡ್ ತೊಗೊಳ್ತಾ ಇರ್ಬೋದು. ಸೊ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿನ ಉಳಿಸ್ಕೊಳೋಕ್ಕೆ. ಸೊ ಅದೇ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಹೇಳೋದು. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ ಅಂತೂ ಕಾನ್ಸಂಟ್ರೇಷನು, ಮೈಂಡ್ ಫೋಕಸ್ಸು ಎಲ್ಲ ನಿಮ್ಮ ಮೇಲೇನೈತೆ. ಸೊ ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಯಾರನ್ನ ಪ್ರೀತಿ ಮಾಡ್ತಾರೆ ನೋಡಿ, ಆ ವ್ಯಕ್ತಿ ಒಂದು ಗಮನ ನಿಮ್ಮ ಮೇಲೇನೈತೆ. ಬೇಕಾದ್ರೆ ನೀವು ಹೋಗಿ ಅವ್ರನ್ನ ಟೆಸ್ಟ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಅವರು ಪ್ರೀತಿ ನಿಮ್ಮ ಕಡೆನೇ ಐತೆ. ಬಟ್ ಆದರೆ ಅವರು ಅದನ್ನು ಹೇಳ್ಕೊಳ್ತಲ್ಲ. ಯಾಕಂದರೆ ಅವರು ಗಂಭೀರ ಇದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ. ಅವ್ರ ಪ್ರೀತಿನ ಆದಷ್ಟು ಅಷ್ಟು ಬೇಗ ಅವರು ಹೊರಪಡಿಸಲ್ಲ. ನೀವಾದರೂ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಅವರು ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನ ಅವ್ರು ಹೇಳಲ್ಲ. ಸೊ ಅವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಪ್ರಾಬ್ಲಮ್ಸ್ ಅನ್ನೋದೈತೆ. ಅಂದರೆ ಯಾವ ಥರ ಅಂದರೆ, ಇವಾಗ ಒಂದು ಸಾರಿ ಕರೆಕ್ಟಾಗಿರ್ತಾರೆ, ಇನ್ನೊಂದು ಸಾರಿ ಕರೆಕ್ಟಾಗಿರಲ್ಲ. ಅವ್ರಿಗೆ ಈ ಪ್ರೀತಿನ ಉಳಿಸ್ಕೊಬೇಕಾ ಬೇಡವಾ ಅನ್ನೋ ಒಂಥರ ಕನ್ಫ್ಯೂಷನ್ ಐತೆ. ಒಂದು ಸಾರಿ ಫ್ಯಾಮ್ಲಿನೂ ಬೇಕಂತಾರೆ, ಇನ್ನೊಂದು ಸಾರಿ ನೀವು ಬೇಕಂತಾರೆ. ಇಲ್ಲ ನಿಮ್ಮನ್ನು ಬಿಟ್ಬಿಡ್ಬೇಕು, ಇಲ್ಲ ಫ್ಯಾಮ್ಲಿನ ಜೊತೆ ಇರಬೇಕು ಅನ್ಕೊತಾರೆ. ಸೊ ಆ ಥರ ನೆಗೆಟಿವಿಟಿ ಮೈಂಡಲ್ಲಿ ರನ್ ಆಗ್ತಾಯಿದೆ. ಅವರೊಂದು ಮನಸ್ಸಲ್ಲಿ ಅವರೊಂದು ಯೋಚನೆಗಳು ಆ ಕಡೆ ಈ ಕಡೆ ರನ್ ಆಗ್ತಾನಿದೆ. ಉಳಿಸ್ಕೊಂಡ್ಲಾ ಬೇಡವಾ, ಇವ್ರನ್ನ ಬಿಡಬೇಕಾ ಅಥವಾ ನಮ್ಮ ಫ್ಯಾಮಿಲಿನ ಉಳಿಸ್ಕೊಬೇಕಾ, ಅಥವಾ ನಾನು ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೇಕಾ, ಅಥವಾ ಸೊಸೈಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೇಕಾ, ಅಥವಾ ನಾನು ಜಾಬ್ ನೋಡ್ಕೊಬೇಕಾ, ಅಥವಾ ಇವ್ರನ್ನ ನೋಡೋದಾ, ಅಥವಾ ಮದುವೆ ಮಾಡ್ಕೊಳೋದ, ಅಥವಾ ಇವ್ರ ಪ್ರೀತಿನ ಉಳಿಸ್ಕೊಳೋದ, ಅಥವಾ ಇವ್ರ ಜೊತೆ ಮದುವೆ. ಸೊ ಹಲವಾರು ಯೋಚನೆಗಳು ನೀವು ಪ್ರೀತಿಸೋವಂಥ ವ್ಯಕ್ತಿ ಒಂದು ಮೈಂಡಲ್ಲಿ ನೆಗೆಟಿವಿಟಿ ಅನ್ನೋದು ಯೋಚನೆ ತುಂಬ ಓಡ್ತಾ ಇದೆ. ಸೊ ಅದಕ್ಕೋಸ್ಕರ ಅವರು ನಿಮಗೆ ಯಾವುದೇ ಥರದ ಡಿಸಿಷನ್ನು ಕನ್ಫರ್ಮೇಷನ್ ನಿಮಗೆ ಕೊಡ್ತಲ್ಲ. ಅವ್ರು ನಿಮಗೆ ಮೋಸ್ಟ್ಲಿ ಕಮಿಟ್ಮೆಂಟ್ ಅನ್ನೋದನ್ನ ಕೊಡ್ತಲ್ಲ. ಒಂದು ವೇಳೆ ಕಮಿಟ್ಮೆಂಟ್ ಕೊಟ್ಟಿದ್ರೂ ನೋ ಕಾಂಟ್ಯಾಕ್ಟು ಸಿಚುವೇಷನಲ್ಲಿದ್ದಾರೆ. ಸೊ ಯಾರೋ ಒಬ್ಬರು ಅಪೋಸ್ ಮಾಡ್ತಾ ಇದ್ದಾರೆ, ಅಂದರೆ ಅವರು ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾ ಇದ್ದಾರೆ. ಸೊ ಅದು ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಗೊತ್ತಿದೆ, ನಿಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಅಂತ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಗೊತ್ತಿದೆ. ಬಟ್ ಆದರೆ ಅವ್ರ ಕಡೆಯಿಂದ ಪ್ರಾಬ್ಲಮ್ಸ್ ಬರುತ್ತಂತ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ಬೇಕು ಅನ್ಕೊತಾರೆ. ಬಟ್ ಆದರೆ ಮಾಡ್ತಾಯಿಲ್ಲ. ಆದರೆ ಯೋಚನೆ ಮಾತ್ರ ನಿಮ್ಮ ಬಗ್ಗೆ ಐತೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ. ಬೇಕಾದ್ರೆ ನೀವು ಯಾರನ್ನಾದ್ರೂ ಫ್ರೆಂಡ್ಸ್, ನಿಮ್ಗೆ ಯಾರಾದರೂ ಅವರು ಮ್ಯೂಚುವಲ್ ಫ್ರೆಂಡ್ಸ್ ಗೊತ್ತಿದ್ರೆ ಕೇಳಿ ನೋಡಿ, ಎನ್ಕ್ವೈರಿ ಮಾಡಿ ನೋಡಿ. ಸೊ ಆವಾಗ ಗೊತ್ತಾಗುತ್ತೆ. ನೋಡಿ ಮತ್ತೆ 5 ಆಫ್ ವಾಂಡ್ಸ್ ಬಂದಿದೆ. ಯಾಕಂದರೆ ಅವರು ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬ ಗಲಾಟೆಗಳನ್ನೋದು ನಡೀತದೆ, ತುಂಬ ಕಷ್ಟಗಳನ್ನೋದು ಐತೆ. ಕಷ್ಟಗಳಂದರೆ ಅದೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಒಂದು ಯೋಚನೆ ಜಾಸ್ತಿ, ಮತ್ತು ಅವರು ಒಂದು ಫ್ಯಾಮ್ಲಿ, ಅವರೊಂದು ಕೆರಿಯರು, ಅವರೊಂದು ಜಾಬು, ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ಸು. ಸೊ ಇವೆಲ್ಲವನ್ನೂ ಎದುರಿಸ್ತಾ ಇದ್ದಾರೆ. ಸೊ ನೀವಿಲ್ಲ ಇವಾಗ ಅವ್ರ ಜೊತೆ. ಮೋಸ್ಟ್ಲಿ ಅದಕ್ಕೆ ಅವ್ರಿಗೆ ತುಂಬ ಕಷ್ಟಗಳನ್ನೋದಾಗಿದೆ. ಮೋಸ್ಟ್ಲಿ ಅವ್ರ ಮನೇಲಿ ಯಾವುದಾದ್ರೂ ಸಂಬಂಧಗಳು ಆ ಥರ ನೋಡ್ತಾ ಇರ್ಬೋದು, ಹೊಸ ರಿಲೇಷನ್ಶಿಪ್ಸು ಅದೆಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗಿರ್ಬೋದು. ಯಾಕಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾ ಇರಬೇಕಾದ್ರೆ ಅವ್ರ ಮನೇಲಿ ಬೇರೆ ಒಂದು ಸಂಬಂಧ ನೋಡ್ತಾ ಇದ್ರೆ ಅಲ್ಲಿ ಅವ್ರ ಮನಸ್ಸಲ್ಲಿ ತುಂಬ ಗೊಂದಲ ಅನ್ನೋದು ಕಾಡ್ತಾ ಇದೆ, ತುಂಬ ಟೆನ್ಷನ್ ಮಾಡ್ಕೊತ ಇದ್ದಾರೆ. ಸೊ ಆ ರೀತಿ. ಸೊ ಅವ್ರು ನಿಮ್ಮ ಕಡೆ ಬರಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ರೆ, ಆದರೆ ಬರ್ತಾಯಿಲ್ಲ. ನೋಡಿ ನೈಟ್ ಆಫ್ ಕಪ್ಸ್ ಇದೆ. ಆ ವ್ಯಕ್ತಿ ಅಲ್ಲಿ ನಿಂತಿದ್ದಾರೆ ಹೊರತು ಇನ್ನೂ ಮುಂದಕ್ಕೆ ಬಂದಿಲ್ಲ. ಸೊ ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಅಡ್ಡ ಬರ್ತಾಯಿದೆ. ಸೊ ಅವ್ರ ಒಂದು ಮೈಂಡ್ ಇಂಟೆನ್ಷನ್ನು ಬರ್ಬೇಕು ಅನ್ಕೊತಾರೆ, ಬಟ್ ಬರ್ತಾಯಿಲ್ಲ ಅಷ್ಟೇ. ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅಪ್ರೋಚ್ ಮಾಡ್ಬೇಕು ಅನ್ಕೊತಿದ್ರೆ ಮಾಡ್ತಾಯಿಲ್ಲ. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ವಲ್ಪ ಹಠ ಜಾಸ್ತಿ ಅನಿಸುತ್ತೆ. ಸೊ ಅವ್ರು ಹೇಳಿದ ಥರನೇ ನಡಿಬೇಕು. ಸೊ ಅವ್ರು ಯಾವಾಗ ಯಾವ ಥರ ಡಿಸಿಷನ್ ತಗೊಳೋ ಥರ ಹೇಳೋಕ್ಕಾಗಲ್ಲ.
ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮ್ಯುನಿಕೇಷನ್ನು ಮಾಡ್ಬೋದು. ಬಟ್ ಆದರೆ ಅವ್ರು ಯಾವ ಥರ ಮತ್ತೆ ಚೇಂಜ್ ಆಗ್ತಾರೋ ಹೇಳೋಕ್ಕಾಗಲ್ಲ. ಯಾಕಂದರೆ ನೋಡಿ, ಇಲ್ಲಿ ಕಿಂಗ್ ಇದ್ದಾರೆ, ಆ ಕಿಂಗ್ ಅನ್ನೋನು ಯಾರ ಮಾತು ಕೇಳೋಲ್ಲ. ಸೊ ಅದೇ ರೀತಿ ಅಷ್ಟೇ, ಇಲ್ಲಿ ಹುಡುಗ ಆದರೂ ನೋಡ್ತಾ ಇರ್ಬೋದು, ಹುಡುಗಿ ಆದರೂ ನೋಡ್ತಾ ಇರ್ಬೋದು. ಈ ರೀಡಿಂಗ್ ಯಾರು ನೋಡ್ತಿದ್ರೆ ಅವರು ನಿಮ್ಮ ಒಂದು ಪ್ರೀತಿಸೋವಂಥ ವ್ಯಕ್ತಿ ಅಂದ್ಕೊಳ್ಳಿ, ಅವ್ರ ಕ್ಯಾರೆಕ್ಟರ್ ಅಂದ್ಕೊಳ್ಳಿ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೋ ಅವ್ರು ಯಾವ ರೀತಿ ನಡ್ಕೊತಾರೋ ಅದೇ ರೀತಿ ನಡ್ಕೊತಾರೆ. ಸೊ ನೀವು ಹೇಳಿದ ಥರ ಅವ್ರು ಕೇಳೋದಿಲ್ಲ. ಸೊ ಅವರು ಯಾವ ರೀತಿ ನಡ್ಕೊತಾರೋ ಅದೇ, ಯಾವ ರೀತಿ ಯೋಚನೆ ಮಾಡ್ತಾರೋ ಅದೇ ರೀತಿ ಅವರು ಆ ಕೆಲಸ ಕೂಡ ಮಾಡ್ತಾರೆ. ಸೊ ನೀವು ನಿಮ್ಮನ್ನು ಅವಾಯ್ಡ್ ಮಾಡಬೇಕಾ, ಅವಾಯ್ಡ್ ಮಾಡ್ತಾರೆ. ನಿಮ್ಮನ್ನು ಪಡ್ಕೊಳ್ಬೇಕಾ ಅಂತ ಪ್ರಯತ್ನ ಮಾಡಿದರೆ ನಿಮ್ಮನ್ನು ಪಡ್ಕೊತಾರೆ. ಸೊ ಅದಕ್ಕೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ 2 ಆಫ್ ಪೆಂಟಿಕಲ್ಸ್ ಅವ್ರಿಗೆ 2 ಥರ ಪ್ರಾಬ್ಲಮ್ಸು. ಏನಂದರೆ, ಒಂದು ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು, ಇನ್ನೊಂದು ಕಡೆ ಅವ್ರ ಪರ್ಸನಲ್ ಪ್ರಾಬ್ಲಮ್ಸು, ಕೆರಿಯರು, ಸೊಸೈಟಿ ಪ್ರಾಬ್ಲಮ್ಸ್, ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿ, ಅಥವಾ ಇನ್ನೊಂದು ಕಡೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ದರೆ ಅದ್ರ ಕಡೆ ಗಮನ ಕೊಡ್ತಾಯಿದ್ದಾರೆ. ಸೊ ಈ ಥರ 2 ಪ್ರಾಬ್ಲಮ್ಸ್ನ ಅವರು ಒಂದು 2 ಇಯರ್ಸ್ನಿಂದ ಅಥವಾ 2 ಮಂತ್ಸ್ನಿಂದ ತುಂಬ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಕಡೆ ಅವರು ನಿಮ್ಮನ್ನ ಪಡ್ಕೊಬೇಕಂತ ಅವ್ರ ಮೈಂಡಲ್ಲೂ ಇದೆ, ಅವ್ರ ಒಂದು ಯೋಚನೆಗಳು ಐತೆ. ತಿರ್ಗಿ ಅವ್ರಿಗೆ ನಿಮ್ಮನ್ನು ಪಡ್ಕೊಳೋ ಅಂಥ ಒಂದು ಅರ್ಹತೆನೂ ಐತೆ, ಅವ್ರಿಗೆ ಕೆಪಾಸಿಟಿ. ಇವಾಗ ನಾಳೆ ಅಂದರೆ ನಾಳೆನೇ ಪಡ್ಕೊತಾರೆ. ಬಟ್ ಆದರೆ ಅವರು ಬರ್ತಾಯಿಲ್ಲ, ಯಾವುದೇ ಥರ ಆ್ಯಕ್ಷನ್ ತೊಗೊತಾಯಿಲ್ಲ, ಡಿಸಿಷನ್ ತೊಗೊತಾಯಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಿಂಗ್ ಆಫ್ ಕಪ್ಸಲ್ಲಿ 2 ಕಪ್ಸ್ ಇದೆ. ಆ ವ್ಯಕ್ತಿ ಇನ್ನೊಂದು ಕಪ್ಗೆ ಸುರಿತಲ್ಲ, ಸಣ್ಣ ಕಪ್ಗೆ ಏನೂ ಸುರಿತಲ್ಲ, ಬಟ್ ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡ್ರೆ ಸುಮ್ಮನೆ ಇದ್ದಾರೆ ಅಷ್ಟೇ. ನೀವಂತೂ ತುಂಬ ಆ್ಯಕ್ಷನ್ ತೊಗೊತಿದ್ರೆ, ಇವಾಗ ನೀವು ಆ್ಯಕ್ಷನ್ ತೊಗೊಂಡ್ರೆ ವರ್ಕೌಟ್ ಆಗೋಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿನೂ ಆ್ಯಕ್ಷನ್ ತೊಗೊಬೇಕು. ಸೊ ಅವ್ರು ಆ್ಯಕ್ಷನ್ ತೊಗೊಬೇಕಂದ್ರೆ ಅವರಲ್ಲಿ ಚೇಂಜಸ್ ಅನ್ನೋದು ಬರಬೇಕು. ಸೊ ಅವ್ರಿಗಲ್ಲಿ ಚೇಂಜಸ್ ಯಾಕೆ ಬರ್ತಾಯಿಲ್ಲ ಅಂದರೆ ಅವ್ರಿಗೆ ಹಠ ಜಾಸ್ತಿ, ಅವ್ರಿಗೆ ಈಗೋ ಅನ್ನೋದು ಜಾಸ್ತಿ. ನಾನು ಹೇಳ್ದಾಗೆ ನಡಿಬೇಕು, ನನ್ನ ಥರನೇ ಜೀವನ ಸಾಗಬೇಕು. ಸೊ ನಾನು ಯಾವ ರೀತಿ ಲೈಫ್ ಅನ್ಕೊತೀನೋ ಅದೇ ರೀತಿ ನಡಿಬೇಕಂತ ಅವರು ಆಗ್ತಾಯಿಲ್ಲ. ಸೊ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಯಾರೋ ಒಬ್ಬರು ಸ್ಟ್ರಾಂಗಾಗಿ ಅಪೋಸ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿನ ಅಡ್ಡ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಆದರೂ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ಮು ನಿಮ್ಮ ಪ್ರೀತಿಗೆ ಅಡ್ಡ ಬರ್ತದೆ. ಸೊ ಅದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಬರೋಕ್ಕಾಗ್ದಿರ ಅವರು ಸುಮ್ಮನೆ ಸೈಲೆಂಟಾಗಿ ಬಿಟ್ಟಿದ್ದಾರೆ. ಸೊ ಅವ್ರಿಗೇನೇ ಪ್ರಾಬ್ಲಮ್ಸ್ ಬಂದರೂ ಅವರು ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಟ್ಯಾರೆಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಅವರಿಂದ ನಿಮ್ಗೆ ಏನೇನು ಲಾಸ್ ಆಯಿತೋ, ಇವಾಗ ಜಾಬ್ ಲಾಸ್ ಆಗಿರ್ಬೋದು ನಿಮಗೆ, ಮತ್ತು ದುಡ್ಡು ಲಾಸ್ ಆಗಿರ್ಬೋದು, ಅಥವಾ ಎಮೋಷನಲ್ ಫೀಲಿಂಗ್ಸ್ ಲಾಸ್ ಆಗಿರ್ಬೋದು, ಎಲ್ಲವನ್ನು ಅವರು ಸರಿಪಡಿಸೋಣ ಅಂತ ಅವ್ರು ನಿಮ್ಮ ಕಡೆ ಬರಬೇಕಂತ ತುಂಬ ಟ್ರೈ ಮಾಡ್ತಾರೆ. ಸೊ ನಿಮ್ಮನ್ನ ಅಪ್ರೋಚ್ ಮಾಡಿ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಲೀಡ್ ಮಾಡ್ಬೇಕಂತ ಅನ್ಕೊತಾರೆ. ಬಟ್ ಎಲ್ಲ ತಯಾರಿಯಾಗಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಬರ್ತಾಯಿಲ್ಲ. ಬಟ್ ಒಂದು ಜಾಗದಲ್ಲಿ ತುಂಬ ಸೈಲೆಂಟಾಗಿ ನಿಂತುಬಿಟ್ಟಿದ್ದಾರೆ. ನೋಡಿ, ಕಾರ್ಡಲ್ಲಿ ಒಂದು ಕುದುರೆ ಮೇಲೆ ಆ ವ್ಯಕ್ತಿ ಕೂತಿದ್ದಾರೆ, ಅಲ್ಲೇ ಸೈಲೆಂಟಾಗಿ ನಿಂತಿದ್ದಾರೆ, ಮುಂದಕ್ಕೆ ಆ್ಯಕ್ಷನ್ ಇಲ್ಲ, ಅಂಥದ್ದಿಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಬಗ್ಗೆ ಯೋಚನೆ ಇದೆ, ಥಾಟ್ಸ್ ಇದೆ. ಸೊ ಆದರೆ ನಿಮ್ಮ ಕಡೆ ಬರ್ತಾಯಿಲ್ಲ. ಸೊ ನೀವು ನಿಮ್ಮ ಪ್ರೀತಿ ಒಂಥರ ಹೆಂಗಂದ್ರೆ, ಅವರು ನಿಮ್ಮನ್ನ ತುಂಬ ಅತಿಯಾಗಿ ಪ್ರೀತಿ ಮಾಡ್ತಾರೆ, ಬಟ್ ಅದ್ರ ಆ್ಯಕ್ಷನ್ ತೊಗೊಳ್ತಲ್ಲ. ಸೊ ನೀವು ನಿಮ್ಮ ಪ್ರೀತಿಯಲ್ಲಿ ಇರಬೇಕಾ ಅಥವಾ ಮುಂದಕ್ಕೆ ಹೋಗ್ಬೇಕಾ, ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಾ ಅನ್ನೋದು ನಿಮ್ಮ ಡಿಸಿಷನ್ನು. ಸೊ ನೀವು ಯಾವ ರೀತಿ ನಿರ್ಧಾರ ತೊಗೊಳ್ತೀರ, ನೀವೇ ನಿರ್ಧಾರ ತೊಗೊಳ್ಳಿ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಸೊ ಅವ್ರ ಕೈಯಲ್ಲಿ ಯಾವುದನ್ನು ಸಾಲ್ವ್ ಮಾಡ್ಕೊಳಕ್ಕಾಗ್ತಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಟೆಂಪಲ್ಸ್ಗೆ ಹೋಗ್ತಾ ಇದ್ದಾರೆ, ಅಥವಾ ಯಾರನ್ನಾದ್ರೂ ಸಜೆಷನ್ಸ್ ಕೇಳ್ತಾ ಇದ್ದಾರೆ, ಅವ್ರ ಫ್ರೆಂಡ್ಸ್ನೋ ಅಥವಾ ಬೇರೆ ವ್ಯಕ್ತಿಗಳನ್ನೋ ಅಥವಾ ಫೋನಲ್ಲೋ ಏನು ಮಾಡಬೇಕು ಯಾವ ರೀತಿ ಅಂತ. ಅಂದರೆ ಅವರು ತುಂಬ ಕಡೆ ಸಲಹೆಯನ್ನು ತಗೊತಾ ಇದ್ದಾರೆ ಈ ಪ್ರೀತಿಗೋಸ್ಕರ. ಸಲಹೆಗಳನ್ನ ತಗೊಂಡು ಮತ್ತು ದೇವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದು 5 ವೀಕ್ಸ್ ಆರ್ 5 ಮಂತ್ಸ್ನಿಂದ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ತುಂಬ ಸಲಹೆಗಳನ್ನ ತಗೊತಾ ಇದ್ದಾರೆ ತುಂಬ ಜನರ ಹತ್ರ. ಬಟ್ ಆದರೆ ನೋಡೋಣ, ಅವರು ಸ್ಟೆಪ್ ತಗೊತಾರಲ್ಲ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ಅವರು ಹಲವಾರು ಕಡೆ ಅವರು ನಿಮ್ಮ ಬಗ್ಗೆ ಎನ್ಕ್ವೈರಿ ಅಲ್ಲ, ಸೊ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು, ನಿಮ್ಮ ಜೊತೆ ಇರಬೇಕಾ ಬೇಡ ಅಂತ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸು, ನಿಮ್ಮೊಂದು ಪ್ರೀತಿನ ನಿಮ್ಮೊಂದು ಪ್ರೀತಿ ವಿಷಯ ಏನಂತಾರೆ ಅದನ್ನ, ನಿಮ್ಮೊಂದು ಪ್ರೀತಿ ವಿಚಾರನ ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಯಾರು ಗೊತ್ತಿರುತ್ತೆ ನೋಡಿ, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಯಾರ್ಯಾರು ಗೊತ್ತಿರ್ತಾರೋ ಅವ್ರ ಹತ್ರ ನಿಮ್ಮೊಂದು ಪ್ರೀತಿನ ಡಿಸ್ಕಷನ್ ಮಾಡ್ತಾ, ಸೊ ನಿಮ್ಮೊಂದು ಪ್ರೀತಿಯಲ್ಲಿ ನೀವು ಯಾವ ರೀತಿ ಮೊದಲಿದ್ರೆ, ಯಾವ ಥರ ಚೆನ್ನಾಗಿದ್ರೆ, ನೀವು ಯಾವ ರೀತಿ ಬಿಟ್ಟೋದ್ರೆ,
ಮತ್ತು ಏನಾಯಿತು ನಿಮ್ಮಿಬ್ಬರ ಮಧ್ಯೆ, ನಿಮಗೂ ಮತ್ತು ಅವ್ರಿಗೆ ಇರೋವಂಥ ಡಿಫ್ರೆನ್ಸು. ಸೊ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರೆ, ಚರ್ಚೆ ಮಾಡಿ ಸಲಹೆನ ಕೇಳ್ತಾಯಿದ್ರೆ. ಒಂದು ವೇಳೆ ಚರ್ಚೆ ಮಾಡ್ದಿರಿದ್ರೂ ದೇವ್ರ ಹತ್ರ ಮನಸಲ್ಲೇ ಕೇಳ್ತಾಯಿದ್ದಾರೆ. ಈಗ ಕೆಲವರು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇರುತ್ತೆ, ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ದಿರೋರು ಏನಿರ್ತಾರೆ, ಅವ್ರ ಫ್ರೆಂಡ್ಸ್ ಇರ್ತಾರೆ, ಇನ್ನು ಫೋನ್ ಇರುತ್ತೆ, ಮತ್ತು ಇನ್ನು ಬೇರೆಯವ್ರನ್ನ ಫ್ರೆಂಡ್ಸ್ನ ಸಲಹೆ ಕೇಳ್ತಾರೆ. ಇಲ್ಲಾಂದ್ರೆ ಅವ್ರ ಆಫೀಸಲ್ಲಿ ಅಥವಾ ಅವ್ರ ವರ್ಕ್ ಪ್ಲೇಸಲ್ಲಿ ಯಾರಾದರೂ ಜನಗಳು ಅವ್ರ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಸಲಹೆ ಕೇಳ್ತಾರೆ, ಏನು ಮಾಡಬೇಕಂತ ನೆಕ್ಸ್ಟ್ ಸ್ಟೆಪ್ಸು. ಸೊ ಅವರೆಲ್ಲ ಸಲಹೆಯನ್ನು ಕೇಳಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವರು ನಿರ್ಧಾರ ತಗೊಳ್ತಾರಲ್ಲ ನೋಡಬೇಕು. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಅವ್ರು ನಿಮ್ಮ ಕಡೆ ಬರಬೇಕು ಅಂತಲೇ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಸೊ ನಿಮ್ಮನ್ನು ಆದಷ್ಟು ಬೇಗ ಬಂದು ಅಪ್ರೋಚ್ ಆಗಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಅವರು 6 ಮಂತ್ಸ್ನಿಂದ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಅಥವಾ ಇಲ್ಲಿ 6 ಇಯರ್ಸ್ ಆಗಿರ್ಬೋದು ನೀವಿಬ್ಬರು ಬಿಟ್ಟೋಗಿ, ಅಥವಾ ನಿಮ್ಮಿಬ್ಬರಿಗೂ ಪ್ರೀತಿಯಾಗಿ ಒಂದು 6 ಮಂತ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ಅಥವಾ ನೋ ಕಾಂಟ್ಯಾಕ್ಟ್ ಬಂದು ಒಂದು 6 ಮಂತ್ಸ್ ಆಗಿರ್ಬೋದು. 6 ಅನ್ನೋದು ಪ್ರಾಮಿನೆಂಟು. ಸೊ 6 ವೀಕ್ಸ್ನಿಂದ ಅಥವಾ 6 ಮಂತ್ಸ್ನಿಂದ ಅವರು ತುಂಬ ಟ್ರೈ ಮಾಡ್ತಾಯಿದ್ದಾರೆ ನಿಮ್ಮನ್ನು ಪಡ್ಕೊಳೋಕ್ಕೋಸ್ಕರ. ಸೊ ಅವರು ಒಂದು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊಂಡು ಬಂದು ಸೊ ಇನ್ನು ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ದಿರ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ನಿಮ್ಮ ಪ್ರೀತಿನ ಪಡ್ಕೊಳ್ಬೇಕು ಅಂತ ಅವ್ರು ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಬಂದು ಅವರು ನಿಮಗೆ ನಿಮ್ಮ ಜೀವನದಲ್ಲಿ ಇರಬೇಕು, ನಿಮ್ಮ ಜೀವನದಲ್ಲಿ ಸಕ್ಸಸ್ ತಗೊಂಬರ್ಬೇಕು ಅಂತ ಅವ್ರು ತುಂಬ ಯೋಚನೆ ಮಾಡಿ ಯಾವುದೇ ಪ್ರಾಬ್ಲಮ್ಸ್ ಇಲ್ದಿರ ಸಾಲ್ವ್ ಮಾಡಿಕೊಂಡು ನಿಮ್ಮ ಕಡೆ ಬರಬೇಕಂತ ಅವರು ಎಲ್ಲ ಸಿದ್ಧತೆಗಳನ್ನ ಮಾಡಿಟ್ಕೊಂಡಿದ್ದಾರೆ. ಬಂದರೆ ಅವರು ಯಾವ ರೀತಿ ಬರ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ಅವರು ಯಾವುದೇ ಪ್ರಾಬ್ಲಮ್ಸ್ ಇಲ್ದಿರ ಬರಬೇಕು ನಿಮ್ಮ ಕಡೆ ಅಂದ್ಕೊಂಡಿದ್ದಾರೆ. ಸೊ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸೊ ನಿಮ್ಮ ಕಡೆ ಅವರು ಬರಬೇಕು, ನಿಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ಮೊದಲು ನೀವು ಅವ್ರಿಗೆ ಸಿಕ್ಕಾಗ ಯಾವ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನೀವು ಅವ್ರ ಜೊತೆ ಎಷ್ಟು ಚೆನ್ನಾಗಿ ನಗ್ನಾಗ್ತಾಯಿದ್ರು. ಸೊ ಈ ಸರಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಅಪ್ರೋಚ್ ಮಾಡಿದರೆ ಸೊ ಅವರಿಂದ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಬಾರ್ದು, ನಿಮ್ಮಿಂದನೂ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಬಾರ್ದು. ಸೊ ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಂತ, ಒಂದೇ ಸರಿ ಸಕ್ಸಸ್ನ ತೊಗೊಂಡು ಬರಬೇಕಂತ ಅವ್ರು ವೆಯ್ಟ್ ಮಾಡ್ತಾಯಿಲ್ಲ. ಸೊ ಆ ಥರ ಒಂದು ಮೈಂಡ್ ಸೆಟ್ಟನ್ನು ಅಲ್ಲಿ ಥಿಂಕ್ ಮಾಡ್ತಾಯಿದ್ದಾರೆ ಅಷ್ಟೇ. ಆ ಥರ ಯೋಚನೆಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಸ್ವಲ್ಪ ಆಟ ಸ್ವಭಾವ ಜಾಸ್ತಿ ಇರೋದ್ರಿಂದ ಅಷ್ಟು ಬೇಗ ಅವರು ನಿಮ್ಮನ್ನು ಅಪ್ರೋಚ್ ಮಾಡಲ್ಲ, ಕಾಂಟ್ಯಾಕ್ಟು ಮಾಡಲ್ಲ. ಸೊ ನೀವು ಜಾಸ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಸೊ ನಿಮ್ಮ ಒಂದು ಟೈಮ್ ಏನಾದರೂ ಚೆನ್ನಾಗಿ ಗುಡ್ ಆಗಿದ್ರೆ ಸೊ ನಿಮಗೆ ಅವರು ಸಿಗುವಂಥ ಸಾಧ್ಯತೆ ಜಾಸ್ತಿ ಐತೆ. ಬಟ್ ಅವರೇ ಅಪ್ರೋಚ್ ಮಾಡ್ತಾರಂದ್ರೆ ಆಗಲ್ಲ. ಯಾಕಂದರೆ ಅವರು ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕೆರಿಯರ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ನಿಮಗೆ ಅಪ್ರೋಚ್ ಮಾಡ್ತಾಯಿಲ್ಲ, ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ. ಸೊ ನೀವು ಆ ಪ್ರಾಬ್ಲಮ್ಸ್ ಏನಿದೆ ಅಂತ ನೀವೇ ಐಡೆಂಟಿಫೈ ಮಾಡಿಕೊಂಡು ಸೊ ನೀವು ಅವ್ರನ್ನ ಆದಷ್ಟು ಅಪ್ರೋಚ್ ಮಾಡಿಕೊಂಡು ನೀವು ನಿಮ್ಮ ಜೊತೆ ಅವ್ರನ್ನ ನೀವು ಅವ್ರ ಜೊತೆ ಇರಬೇಕಾ ಬೇಡವಾ ಅಂತ ನೀವು ತೀರ್ಮಾನ ತಗೊಂಡು ಸೊ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಬೋದು. ಇಲ್ಲ ಬೇಡ, ಈ ವ್ಯಕ್ತಿಯಿಂದ ನಂಗೆ ತುಂಬ ತೊಂದರೆ ಆಗಿದೆ, ಇರಿಟೇಟ್ ಆಗಿದೆ ಅಂದರೆ ಅದು ನಿಮ್ಮ ಇಷ್ಟ, ನೀವು ಬಿಟ್ಬಿಡ್ಬೋದು ಅಥವಾ ಉಳಿಸ್ಕೊಬೋದು. ಸೊ ನಿಮ್ಮ ವ್ಯಕ್ತಿ ಮೈಂಡ್ಸೆಟ್ ಮಾತ್ರ ಯಾವ ರೀತಿ ಐತಂದರೆ, ಯೋಚನೆ ಮಾಡ್ತಾರೆ, ಬರ್ಬೇಕು ಅನ್ಕೊತಾರೆ, ತೀರ್ಮಾನ ತೊಗೊಬೇಕು, ಆ್ಯಕ್ಷನ್ ತೊಗೊಬೇಕು ಅನ್ಕೊತಾರೆ, ಬಟ್ ಯಾವುದು ತಗೊಳಲ್ಲ, ಮಾಡ್ತಾಯಿಲ್ಲ ಅಷ್ಟೇ. ನೀವಾದರೂ ಪರವಾಗಿಲ್ಲ, ಯೋಚನೆ ಮಾಡ್ತೀರಾ, ಆ್ಯಕ್ಷನ್ಸ್ ತೊಗೊತೀರ, ಏನೋ ಒಂದು ನಿರ್ಧಾರ ತೊಗೊತೀರ. ಬಟ್ ಆದರೆ ನಿಮ್ಮ ವ್ಯಕ್ತಿ ಅಂತ ಯಾವುದೇ ನಿರ್ಧಾರ ತೊಗೊತಿಲ್ಲ, ಆ್ಯಕ್ಷನ್ ತೊಗೊತಿಲ್ಲ, ಯೋಚನೆ ನಿಮ್ಮ ಕಡೆ ಇದ್ರೂ ಯಾವುದೇ ಥರ ಸ್ಟೆಪ್ಸ್ ತೊಗೊತಲ್ಲ. ಸೊ ಒಬ್ಬ ವ್ಯಕ್ತಿ ಯಾವುದಾದ್ರೂ ಆ್ಯಕ್ಷನ್ ತೊಗೊಂಡ್ರೆ ತಾನೇ ಮುಂದಕ್ಕೆ ನಾವೇನು ಮಾಡ್ಬೇಕಂತ ಗೊತ್ತಾಗೋದು. ಸೊ ಅವರು ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಸೈಲೆಂಟಾಗಿ ವೆಯ್ಟ್ ಮಾಡಬೇಕಾಯ್ತು. ವೆಯ್ಟ್ ಮಾಡಿದರೆ ಯಾರು ಗ್ಲಾಸು? ನಮ್ಮ ಗ್ಲಾಸ್ ಆಗುತ್ತೆ. ಸೊ ಅದೇ ರೀತಿ ಅಷ್ಟೇ, ನೀವು ವೆಯ್ಟ್ ಮಾಡಿದಷ್ಟು ನಿಮ್ಗೆ ಲಾಸ್ ಆಗುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಪ್ರಯತ್ನನೂ ನೀವು ಮಾಡಿ, ನಿಮ್ಮ ಕೆಲಸನೂ ನೀವು ಮಾಡ್ಕೊಳ್ಳಿ ಅಷ್ಟೇ. ಸೊ ನಿಮ್ಮ ಜೀವನದ ಕಡೆನೂ ಗಮನ ಕೊಡಿ, ಅವರ ಜೀವನದ ಕಡೆನೂ ಗಮನ ಕೊಡಿ. ಸೊ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ 50-50. ಸೊ ಅವ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿ ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ. ಸೊ ನಿಮ್ಮ ಜೀವನದ ಕಡೆನೂ ನೀವು ಗಮನ ಕೊಡಿ. ಸೊ ಅವ್ರನ್ನೂ ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತಾ ಇರೋದ್ರಿಂದ, ನೀವು ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ನೀವು ಅವ್ರನ್ನ ಬಿಟ್ಕೊಡೋ ಮನಸ್ಸಿಲ್ಲ. ಅವರು ನಿಮ್ಮನ್ನು ಬಿಟ್ಕೊಡೋ ಥರ ಯಾವುದಕ್ಕೆ ಸಿಚುವೇಶನ್ಸ್ ಕಾಣ್ತಾ ಇಲ್ಲ, ಸದ್ಯಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ಸೊ ನಿಮಗಂತೂ ಫುಲ್ಲು ಮೈಂಡ್ ಸೆಟ್ ಇದೆ, ಅವ್ರ ಮೇಲೇ ಪ್ರೀತಿ ಜಾಸ್ತಿ ಇದೆ.
ಸೊ ನೀವೇನು ಮಾಡ್ತೀರಂದರೆ ಅವ್ರ ಕಡೆ ಅತಿಯಾಗಿ ಜಾಸ್ತಿ ಗಮನ ಕೊಡ್ತಾರೆ, ಒಂದು ಅರ್ಧ ಅವ್ರ ಕಡೆ ಗಮನ ಕೊಟ್ಟು ಇನ್ನು ಅರ್ಧ ಲೈಫು ನಿಮ್ಮ ಜೀವನದ ಕಡೆ ಗಮನ ಕೊಟ್ಟರೆ ನಿಮ್ಮ ಜೀವನ ಕೂಡ ತುಂಬ ಡೆವಲಪ್ಮೆಂಟ್ ಆಗಿ ಚೆನ್ನಾಗಿರುತ್ತೆ. ಸೊ ಮತ್ತು ನಿಮ್ಮ ಪ್ರೀತಿನ ನೀವು ಉಳಿಸ್ಕೊತೀರ. ಅದೆಲ್ಲ ಬಿಟ್ಟು ನೀವು ಬರೀ ಅವ್ರ ಕಡೆನೇ ಫೋಕಸ್ ಮಾಡಿದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ ಫೋಕಸ್ ಮಾಡಿದರೆ ನಿಮ್ಮ ಲೈಫ್ನ ನೀವು ಸ್ಪಾಯ್ಲ್ ಮಾಡ್ಕೊತೀರ. ಸೊ ಇದು ರೀಡಿಂಗು. ಅವ್ರು ಬರ್ತಾರೆ, ಕಾಲ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಅಪ್ರೋಚ್ ಮಾಡ್ತಾರೆ ಅಂದರೆ ಇಲ್ಲಿ ಕಾರ್ಡ್ಸಲ್ಲಿ ಯಾವುದೇ ಥರ ಕಾಣಿಸ್ತಾ ಇಲ್ಲ. ಸೊ ಅವರು ನಿಮ್ಮನ್ನು ಅಪ್ರೋಚ್ ಮಾಡೋದು ಸ್ವಲ್ಪ ಕಡಿಮೆನೇ ಇದೆ. ಮಾಡ್ಬೇಕು ಅನ್ಕೊತಾರೆ, ಬಟ್ ಆದರೆ ಅವರು ಮಾಡೋ ಥರ ಥಾಟ್ಸ್ ಇದೆ ಅಷ್ಟೇ, ಯೋಚನೆಗಳು. ಬಟ್ ಅವ್ರು ಯಾವಾಗ ಮಾಡ್ತಾರಂತ ಹೇಳೋಕ್ಕಲ್ಲ. ಸೊ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ. ಸೊ ಇದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಯಿತು. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮತ್ತೆ ತೊಗೊಳ್ಳಿ, ಇಲ್ಲಾಂದರೆ ಈ ರೀಡಿಂಗ್ನ ಸ್ಕಿಪ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಕಮೆಂಟ್ ಏನಾದರೂ ಮಾಡೋಂಗಿದ್ರೆ ಮಾಡಿ ಅಷ್ಟೇ.